ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಪೂರ್ವಭಾವಿ ಸಭೆ ಇದೇ ಫೆಬ್ರವರಿ ದಿನಾಂಕ 22ರಿಂದ ಮಾರ್ಚ್ 1, 2026 ತನಕ ನಡೆಯುವ ಜಾತ್ರೆಯ ಪೂರ್ವಭಾವಿ ಸಭೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ರಾಯಭಾಗ ತಹಸೀಲ್ದಾರ್ ಮಹಾದೇವ ಸನ್ನಮುರಿ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ತಾಲೂಕಾಧಿಕಾರಿಗಳು ಮತ್ತು ಶ್ರೀ ಅರಣ್ಯ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು ಮತ್ತು ಕೇಮಲಾಪುರ ಯಲ್ಪರಟ್ಟಿ ಸುತ್ತಮುತ್ತಲಿನ ಮುಖಂಡರು, ಶ್ರೀ ಅರಣ್ಯ ಸಿದ್ದನ ಭಕ್ತರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಯವರಿಗೆ, ಅಧಿಕಾರಿಗಳ ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಯಾವುದೇ ರೀತಿಯ ಕೊರತೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದಾಗಿ ಅಧಿಕಾರಿಗಳಿಂದ ಟ್ರಸ್ಟ್ ಕಮಿಟಿ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ಏನಾದರೂ ಒಂದಿಷ್ಟು ಉದ್ದೇಶ ಕಾರ್ಯಗಳನ್ನ ಮಾಡ್ತಕ್ಕಂತಹ ಸಂದರ್ಭವೂ ಕೂಡ ಬರ್ತದ. ಅವುಗಳ ಬಗ್ಗೆ ಒಂದಿಷ್ಟು ಹೆಚ್ಚು ಗಮನ ಕೊಡಬೇಕು ಮತ್ತು ಟ್ರಾಫಿಕ್ ವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ತಾವುಗಳು ಗಮನವನ್ನು ಕೊಡ್ತಕ್ಕಂಥ ಕಾರ್ಯ ಮಾಡಬೇಕಂತಕ್ಕಂಥ ಒಂದು ವಿಚಾರ ನಮ್ಮದಾಗಿರ್ತದೆ. ಮತ್ತು ನಮ್ಮ ಸಬ್ ಡಿವಿಷನ್ ವಿವಿಧ ಕಾರ್ಯಕ್ರಮ ಯಾತ್ರೆ ಹೆಚ್ಚಿನ ಜನಸಂಖ್ಯೆ ಕೂಡಿಕೊಂಡು ಇಲ್ಲಿ ನಾವು ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಮ್ಮ ಆಡಳಿತ ಇಲಾಖೆ ವತಿಯಿಂದ ತಾಲೂಕು ಆಡಳಿತ ವತಿಯಿಂದ ಜಾತ್ರೆ ಸುಗಮವಾಗಿ ಸಾಗುವಂತೆ ಜನರು ಇದು ಎಲ್ಲ ಸಹಕಾರಿಗಳು ನಾವು ಜಾತ್ರೆಗೆ ಸೂಕ್ತ ಬಂದೋಬಸ್ತು ಮಾಡುತ್ತೇವೆ ಮತ್ತು ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸುವಂತೆ ನಮಗೆ ಪೊಲೀಸ್ ಇಲಾಖೆಗೆ ಹಾಗೂ ತಾಲೂಕು ಆಡಳಿತಕ್ಕೆ ತಾವು ಸಹಕಾರ ನೀಡಬೇಕು. ಜಾತ್ರೆಯನ್ನು ಸುಗಮವಾಗಿ ಸಾಗುವಂತೆ ನಾವು ಏನು ಇಲ್ಲ ಅದ್ರ ಬಗ್ಗೆ ನಾವು ಪ್ರತಿಯೊಂದು ಕೆಲಸ ಮಾಡ್ಕೋಬೇಕು. ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಿಬ್ಬಂದಿ ನೇಮಕ ಮಾಡ್ತೇವೆ. ಯಾಕಂದ್ರೆ ಎಲ್ಲೆಲ್ಲ ತೊಂದರೆ ಬರ್ತಾರೆ ಅವ್ರ ಬಗ್ಗೆ ನಾವು ನಿಗಾ ಇಟ್ಟಿರ್ತೀವಿ. ಅವ್ರ ಬಗ್ಗೆ ನಾವು ನಿಗಾ ಇಡ್ತೀವಿ. ಮತ್ತು ಈಗಾಗಲೇ ನಮ್ಮ ಆರೋಗ್ಯದಲ್ಲಿ ಕಳ್ತನ ಆಗಿದ್ದು ಅದನ್ನು ನಮ್ಮ ಆಫೀಸಲ್ಲಿ ಈಗಾಗಲೇ ಅದನ್ನು ಟ್ರೇಸ್ ಮಾಡೋಕ್ಕೆ ಪ್ರಯತ್ನ ಮಾಡತ್ತಾರ. ಅದಕ್ಕೆ ತಾವು ಸ್ವಲ್ಪ ಇಲ್ಲಿವರೆಗೂ ಕೂಡ ಅಲ್ಲಿ ಯಾವುದೂ ಕೂಡ ತನಿಖೆ ಆಗಿಲ್ಲ. ಮೇನ್ ಪಾಯಿಂಟ್ ಸರ್ ಇದು ತಾವು ಬಹಳಷ್ಟು ನೆನಪನ್ನ ಇಟ್ಕೋಬೇಕು. ದಯಮಾಡಿ 2-3 ವರ್ಷಗಳ ಕಾಲ ಇಲ್ಲಿ ಸಾಕಷ್ಟು ಸರಗಳತನ ಆಗಿದೆ. ಅದು ಯಾವುದೂ ಕೂಡ ತನಿಖೆ ಆಗಿಲ್ಲ. ತನಿಖೆಯಾಗಿ ಆ ವ್ಯಕ್ತಿಗಳನ್ನ ಹಿಡಿಯುವಂಥ ಕೆಲಸನೂ ಕೂಡ ಮಾಡಿಲ್ಲ. ದಯಮಾಡಿ ಮಂಗಳವಾರ ಮತ್ತು ಬುಧವಾರ ಬಹಳಷ್ಟು ಜಾಗೃತಿಯಿಂದ 24 ತಾಸುಗಳ ಕಾಲ ಜಾಗೃತಿ ವಹಿಸಿ ಕೆಲಸ ಮಾಡ್ಬೇಕಂತೇಳಿ ಒಂದು ಸಾರ್ವಜನಿಕರಿಂದ ತಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದೆ. ಬಹಳ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ದಯಮಾಡಿ ಇದನ್ನು ಜಾಗೃತಿ ವಹಿಸಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದೆ. ಮನೆಗೆ ಧನ್ಯವಾದಗಳು. ಈಗ ಇನ್ನೊಂದು ಹೆಚ್ಚು ತಾವು ತೆಗೆದುಕೊಳ್ಳುವಂಥ ವಿಷಯ ಅಂದ್ರೆ ಈಗಾಗಲೇ ಬಂಗಾರ ಭಾಳ ತೆಗೆದಿದೆ. ದಯವಿಟ್ಟು ಪ್ರತಿಯೊಬ್ಬರು ಮನೆಯಾಗಿ ನೀವು ಹೆಣ್ಮಕ್ಳು ತಿಳಿಸ್ಬೇಕು. ಬಂಗಾರ ಹಾಕೋದು ಸೇಫ್ಟಿಯಾಗಿ ಸ್ವಲ್ಪ ಇರಬೇಕು. ಯಾಕಂದ್ರೆ ಮುಚ್ಚು ಮನೆಯಾಗಿ ಇದು ಮಾಡ್ಕೊಂಡ್ಬರ್ಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಯಾವುದು ನಕಲಿ ಹಾಕೊಂಡು ಬಂದ್ರೂ ಅಡ್ಡಿ ಇಲ್ಲ. ಹೊಸ ಬಂಗಾರ ಯಾಕಂದ್ರೆ ಈ ಕಲ್ರಿ ಏನೈತಿ ಈಗ ಡ್ರಿಂಕ್ ಮಾಡಿ ಈಗ ಯಾರು ಮದ್ಯಪಾನ, ಧೂಮಪಾನ ಇವು ಜಾತ್ರೆ ನಿಮಿತ್ತ ಯಾವ ಹಾಳು ಮಾಡ್ತಾವ ವಾತಾವರಣ. ಸಾರ್ವಜನಿಕರಿಗೆ ತೊಂದರೆ ಕೊಡೋರು ಅವ್ರ. ದಯವಿಟ್ಟು ಆ ವ್ಯವಸ್ಥೆ ಮತ್ತು ಲೂಸ್ನವರು ಪುಸ್ತಕ ಮಾರ ಕೊಡಕ್ಕೆ ಹೋಗ್ಬಾರ್ದು. ಅವಕಾಶ ಇಶ್ಯೂ ತೊಗೊಂಡ್ಕೊಂಡು ಬರ್ಬಂದು ನಿಂತು ಎಲ್ಲೆಲ್ಲೆಲ್ಲ ಮಾಡ್ತಿರ್ತಾರೆ. ದಯವಿಟ್ಟು ಪೊಲೀಸ್ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ದವ್ರಿಗೆ ತಿಳಿಸಿದೆ ಸಾಹೇಬ್, ದಯವಿಟ್ಟು ಅದೊಂದು ವ್ಯವಸ್ಥೆ ಆಗಬೇಕು. ಈಗ ಅದೊಂದು ವ್ಯವಸ್ಥೆ ಆಯ್ತಂದ್ರೆ ಸ್ವಚ್ಛತೆ, ಭದ್ರತೆ ಎರಡು ಚೆನ್ನಾಗಿದ್ದು ಅಂತಂದ್ರೆ ಈ ವ್ಯವಸ್ಥೆ ಸುದೀರ್ಘವಾಗಿ ಚೆನ್ನಾಗಿ ಸಾಗ್ತದೆ. ಜಾತ್ರೆ ಸ್ಟಾರ್ಟ್ ಇಂದ ಎಂಡ್ ತನಕ 24/7 ನಾವು ಈ ಸ್ಟಾಲ್ ಅಲ್ಲಿ ಪ್ರತಿ ವರ್ಷ ಮಾಡೋ ಕಾರಣ ಒಬ್ರು ಡಾಕ್ಟರು, ಸ್ಟಾಫ್ ನರ್ಸು, ಆಮೇಲೆ ಒಬ್ರು ಹೆಲ್ಪಿಂಗ್ ಹ್ಯಾಂಡ್ಸ್ ಅವರಿಗೆ 24/7 ವ್ಯವಸ್ಥೆ ಮಾಡಿರ್ತೀವಿ. ಆಮೇಲೆ 24/7 ಕಂಟಿನ್ಯೂ ಒಂದು ಆಂಬ್ಯುಲೆನ್ಸು ವಿತ್ ಆಂಬ್ಯುಲೆನ್ಸ್ ಡ್ರೈವರ್ ಆ್ಯಂಡ್ ಸ್ಟಾಫ್ ನರ್ಸ್ ಅದು ಕೂಡ ನಾವಿಲ್ಲಿ ವ್ಯವಸ್ಥೆ ಮಾಡಿರ್ತೀವಿ. ಆಮೇಲೆ ಜಾತ್ರೆಗಿಂತ ಸ್ಟಾರ್ಟಿಂಗಲ್ಲೇ ಇವಾಗ ಕುಡಿಯೋ ನೀರಿನ ಮೂಲಗಳು ಎಷ್ಟಿರ್ತೀವಿ ಯಲ್ಪರಟ್ಟಿ ಗ್ರಾಮದಲ್ಲಿ ಅವೆಲ್ಲನೂ H2S ಮೀಡಿಯಾದಲ್ಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಚೆಕಿಂಗ್ ಮಾಡಿ ಅದನ್ನು ರಿಪೋರ್ಟ್ ನಮ್ಮ ಗ್ರಾಮ ಪಂಚಾಯತ್ ತಿಳಿಸ್ತಾರೆ. ನೆಕ್ಸ್ಟು NCDT BP ಮತ್ತು ಶುಗರ್ 30 ವರ್ಷಕ್ಕಿಂತ ಮೇಲಿನವ್ರಿಗೆ ಅದು ಕ್ಯಾಂಪ್ ಕೂಡ ಕಂಟಿನ್ಯೂ ಜಾತ್ರೆ ಮುಗಿಯೋ ತನಕ ಕುರ್ಚಿ ಮತ್ತು ಮುಗುಳು ಕೂಡ ಇದ್ದ ಆ ಟೀಮ್ನು ಕರ್ಸ್ಕೊಂಡು ಮುಂಜಾನೆ 10 ಗಂಟೆಯಿಂದ 4:30 ಅದನ್ನು ಕೂಡ ವ್ಯವಸ್ಥೆ ಇಲ್ಲಿ ಮಾಡಿದ್ದ. ಸೊ ಆರೋಗ್ಯ ಇಲಾಖೆಯಿಂದ ಏನೇನು ನಮ್ಮ ಕಡೆಯಿಂದ ತಗೊಳ್ಬೇಕು 24/7 ನಾವು ನೀಡೋದಕ್ಕೂ ರೆಡಿ. ಥ್ಯಾಂಕ್ ಯು.
ಅರಳಿಸುತ್ತ ಜಾತ್ರೆಗೆ ನಮ್ಮ ಇವರ ಕಮಿಟಿ ಕೊಟ್ಟಂಥ 25 ಬಲ್ಬುಗಳು ಮತ್ತು ವಯರ ಹೋಲ್ಡರ ಆಮೇಲೆ TCL ಪೌಡರ್ ಆಮೇಲೆ ಸುಣ್ಣಗಳನ್ನು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅವ್ರು ಎತ್ತುಕೊಂಡು ಹೇಳಿದಾರೆ ಅಷ್ಟೆಲ್ಲ ಕೊಡೋದನ್ನ ಮೇಡಮ್ ರೀ ಯಮಲಾಪುರ ಮತ್ತು ಯಲ್ಪಾರಟ್ಟಿ ಗ್ರಾಮ ಪಂಚಾಯತಿ ಧೂಳು ಹೇಳ್ಬಾರ್ದಂಗೆ ನೀರು ವ್ಯವಸ್ಥೆ ಅದನ್ನು ಮಾಡೋದು ನಮ್ಮ ಗ್ರಾಮ ಪಂಚಾಯತ್ ಈಗಾಗಲೇ ನಮ್ಮಲ್ಲಿ ವಾಟರ್ ಟ್ಯಾಂಕರ್ ಇದ್ದಾರೆ ಅದ್ರ ಪ್ರಕಾರ ನಾವು ವ್ಯವಸ್ಥೆ ಮಾಡ್ತೀವಿ. ಒಂದು ರಿಕ್ವೆಸ್ಟ್ ಮೇಡಮ್, ನಮ್ಮಲ್ಲಿ ಸುಮಾರು ಸಾವಿರಾರು ಭಕ್ತಾದಿಗಳು ದೀಪ ನಮಸ್ಕಾರ ಆಗ್ತಕ್ಕಂಥ ಒಂದು ಕಾರ್ಯ ಆಗ್ತದೆ ಸರ್. ಹಾಗಾಗಿ ಏನಂದ್ರೆ ಅವರಿಗೆ ಆ ಧೂಳಿನ ಒಂದು ವ್ಯವಸ್ಥೆ ಆಗಬಾರ್ದು, ಅವ್ರಿಗೆ ಒಂದಿಷ್ಟು ನೀರಿನ ವ್ಯವಸ್ಥೆ ಮಾಡಿಬಿಟ್ಟು ರಸ್ತೆನ ಒಂದು ಸ್ವಚ್ಛತೆ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಎರಡೂ ಪಂಚಾಯತ್ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಏನು ಬರಲ್ಲ. ಕಡ್ಲಾಪುರ ಗ್ರಾಮ ಪಂಚಾಯತಿ ಆಗಿರ್ಬೋದು, ಯಲ್ಪಾರಟ್ಟಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ಇಬ್ಬರಲ್ಲಿ ನಾವು ಮಡಿ ಏನು ಎತ್ಕೊಳ್ಳುತ್ತಲ್ಲ ಕುದುರೆ ಅದರಲ್ಲೂ ಏನೇನು ಸಮಸ್ಯೆ ಆದರೆ ಅದನ್ನೇ ಮಾಡೋದು. ಅವರೇನು ಸರ್ತಿ ಇಟ್ಕೊಂಡಿರ್ತಾರೆ ಕುದುರೆದು, ಆ ಟೈಮಲ್ಲಿ ಒಂದು ಸಮಸ್ಯೆ ಸಂದರ್ಭ ಅಲ್ಲಿ ಸ್ವಲ್ಪ ನೀವು ಕುದುರೆ ಸರ್ತಿ ಇರ್ತಲ್ಲ ಆ ರೀತಿ ಸರ್ತಿ ಇದು ಮಾಡ್ತಾರೆ. ಆಮೇಲೆ ಆರೋಗ್ಯ ಇಲಾಖೆದವರು ಇವಿಲ್ಲಂತೂ ಮಾಡ್ತೀವಿ. ಒಂದು ಆಮೇಲೆ ಸೈಕಲ್ ಸ್ಪರ್ಧೆ ಇದೆ, ಸಂಗ್ರಾಮ ಕಲ್ಲೆತ್ತು, ಆಮೇಲೆ ಓಡೋ ಸ್ಪರ್ಧೆ. ಈ 3 ಸ್ಪರ್ಧೆ ಇದ್ದಾಗ ಅಲ್ಲಿ ಎಲ್ಲಿ ಸ್ಪರ್ಧೆ ಇರ್ತದೆ ಅಲ್ಲಿ ಕೂಡ ನೀವು ಇರಬೇಕಾಗ್ತದೆ. ORS ಪ್ಯಾಕೆಟ್ ಆಯಿತು, ಮತ್ತು ಅದಕ್ಕೆ ಯಾವ ಎಸೆನ್ಷಿಯಲ್ ಮೆಡಿಸಿನ್ ಬೇಕು ಅಂತ ಅಲ್ಲಿ ಇರಬೇಕಂತ. GLBC ಅಂದರೆ ನೀವು ನೀರು ಬರೋದು ಸ್ವಲ್ಪ ಡೌನ್, ಯಾಕಂದರೆ ಈಗ ನೋಡಿ ಬಂದಾಗ ನಮ್ಮ ಕೆಮಿಕಲ್ ವಿತೌಟ್ ಕೆಮಿಕಲ್ಲು ಇದು ಸಿಮೆಂಟ್ ಮಾಡೋದು, ಸಿಮೆಂಟ್ ಮಿಕ್ಸ್ ಮಾಡ್ತಾರೆ. ಟೆಸ್ಟಿಗೆ ಯಾರು ಡಿಪಾರ್ಟ್ಮೆಂಟ್ ಅವರು ನಮ್ಮ ಪಂಚಾಯತಿ ಆ್ಯಕ್ಚುಲಿ ಮಾಡೋದು, ಪಂಚಾಯತಿಯಿಂದ ಸಿಬ್ಬಂದಿ ಇಟ್ಕೊಂಡು ಇದು ಪಟ್ಟಣ ಪಂಚಾಯತಿಗೆ ಅವ್ರ ಸಿಬ್ಬಂದಿ ನೀವು ಕಮಿಟಿ ಅವ್ರನ್ನ ಅವ್ರಿಗೆ ಅವ್ರು ಮಾರೋರಿಗೆ ವಾರ್ನಿಂಗ್ ಚೆಕ್ ಮಾಡಕ್ಕೆ ಅವ್ರಿಗೆ ಕಮಿಟಿ ಅವ್ರಿಗೆ ಸ್ವಲ್ಪ ಒಂದು 8 ಜನರು ಟೀಮ್ ಮಾಡಿ ಅಲ್ಲಿ ಮಾಡ್ತಾರೆ. ಸ್ಯಾಂಪಲ್ ತಂದು ಟೆಸ್ಟ್ ಮಾಡೋದಕ್ಕೆ ಕಲಿಸೋದು. ಯಾರು ಇಮಿಡಿಯೇಟ್ ಸಿಕ್ಕಿದ್ರೆ ಅವ್ರ ಮ್ಯಾಗ ಆ್ಯಕ್ಷನ್ ಆಗೋದು ಮಾಡಬೇಕು. ಬಂಗಾರ ನೋಡ್ರಿ ರೇಟ್ ಸಿಕ್ಕಾಬಿಟ್ಟು ಜಾಸ್ತಿ ಆಗಿದೆ. ಈಗ ಇದಕ್ಕೆ ಇದ್ರೊಳಗೆ ಇನ್ವಾಲ್ವ್ ಆಗುತ್ತೆ ಅಂತೇಳಿ ಈ ಮಹಾರಾಷ್ಟ್ರದಿಂದ ಬಂದಿರ್ತಾರೆ ಯಾರು ಕಬ್ಬು ಕಡಿಕೆ ಆಗಿರೋ ಈ ಉದ್ದೇಶಕ್ಕೆ ಬರ್ತಾರೆ ಕೆಲವರು. ನಾನು ನೋಡಿದ್ದೀನಿ ಮೊದಲದಾಗಿದ್ದಾಗ ಅರ್ಧ ಕಬ್ಬು ಕಡೆಗೆ ಬರೋರು ಕೂಡ ಬರೀ ಕಳ್ತನ ಮಾಡಕ್ಕೆ ಬರ್ತಿರ್ತಾರೆ. ಸೊ ಅಂಥವ್ರು ಯಾರು ನಿಮ್ಗೆ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಇಮಿಡಿಯೇಟಾಗಿ ಪೊಲೀಸರನ್ನು ತೊಗೊಂಡ್ರಿ ಅವ್ರ ಮೇಲೆ ನಾವು ಮಾಡಿ ಈಗ ಅನುಮಾನಾಸ್ಪದ ಯಾರು ವ್ಯಕ್ತಿಗಳು ಕಂಡು ಬಂದರೆ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆ ಮಾಡಿ, ಸ್ವಚ್ಛತೆ ಗಮನ ಕೊಡಬೇಕು. ಸುತ್ತಮುತ್ತೆಲ್ಲ ಕಬ್ಬಿನ ಇರ್ತಾವೆ, ಸ್ವಲ್ಪ ಅಲ್ಲಿ ಅನಾನುಕೂಲ ಆಗುತ್ತೆ. ಆಮೇಲೆ ಪೊಲೀಸ್ ಸಿಬ್ಬಂದಿ ಅವ್ರ ಕೆಲಸ ಭಾಳ ಇದೆ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಒಂದು ಕಳ್ಳತನವನ್ನು ತಡೆಗಟ್ಟು, ಅದ್ರ ಜೊತೆಗೆ ಹೊರಗಡೆ ವಾಹನಗಳು ಟ್ರಾಫಿಕ್ ಆಗೋದಂತೆ ಅದನ್ನು ನಿಗಾವಹಿಸಬೇಕು. ಸಭೆಯನ್ನು ಇವತ್ತು ಈ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಭೆಗೆ ಆಗಮಿಸಿದಂಥ ಎಲ್ಲ ನನ್ನ ಅಧಿಕಾರಿ ಮಿತ್ರರು, ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಯಲ್ಪಾರಟ್ಟಿ ಹಾಗೂ ಯಮಲಾಪುರ ಗ್ರಾಮದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ, ಸರ್ವ ಸಾರ್ವಜನಿಕ ಬಂಧುಗಳು ಹಾಗೂ ಮಾಧ್ಯಮ ಜಾತ್ರಾ ಮಹೋತ್ಸವ ಸಲುವಾಗಿ ಈಗಾಗಲೇ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಮೊಟ್ಟ ಮೊದಲಿಗೆ KAB ಅವರು ಕಂಟಿನ್ಯೂಸ್ ಆಗಿ 24/7 ನೀವು ಸುಮಾರು ಒಂದು ವಾರಗಳ ಸಮಯ ಜಾತ್ರೆ ನಡೀತಿದೆ. ಆ ಟೈಮಲ್ಲಿ ನೀವು ಕಂಟಿನ್ಯೂಸ್ ಆಗಿ ವಿದ್ಯುತ್ ಸಪ್ಲೈ ಮಾಡಬೇಕು. ಆಮೇಲೆ ಜಾತ್ರೆ ಸಮಯದಲ್ಲಿ ಸ್ವಚ್ಛತೆಗೆ ಭಾಳ ಮಹತ್ವ ಕೊಡಬೇಕು. ಯಾಕಂದರೆ ಭಾಳಷ್ಟು ಜನ ಭಕ್ತಾದಿಗಳು ಹೋಗ್ತಾರೆ. ಅಲ್ಲೇ ಕಸದ ವಾಹನಗಳನ್ನು ಕೂಡ ಇರಬೇಕು. ಆಮೇಲೆ ಸ್ವಲ್ಪ ಡಸ್ಟ್ಬಿನ್ಗಳನ್ನು ಇಡಬೇಕು. ಇವು ಬ್ಯಾರಲ್ಗಳನ್ನು, ದೊಡ್ಡ ದೊಡ್ಡ ಬ್ಯಾರಲ್ ಬರ್ತವೆ, ಸ್ವಲ್ಪ ಅಲ್ಲೇ ಬ್ಯಾರಲ್ಗಳು ಇಟ್ಕೊಂಡು ಅದನ್ನು ಕಸ ಗಾಡಿ ಒಳಗೆ ಹಾಕಿ ಕಸು ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲೇ ಹರಡು ಹೋಗೋದು. ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ಗುಟಕ ಈ ಮಾರೋ ಸ್ವಲ್ಪ ತಡೆಯನ್ನು ಹಾಕಬೇಕು. ಬಳಸೆಲ್ಲ ತುಮಕೂರು ಜನ ದೇವಸ್ಥಾನ ಬಳಸ್ರಿ ಅಂತ ಹೇಳಿದ್ರು. ಗುಡ್ಗ ತಿಂದು ಮಾಡಿ ಅಲ್ಲೇ ಉಳಿದಿರ್ತಾರೆ. ಸ್ವಲ್ಪ ಗುಡ್ಗ ಮಾರುವಂಥ ಅಂಗಡಿಗಳು ಸ್ವಲ್ಪ ನೀವು ಕಡಿಮೆ ಹಾಕಿ. ಅದ್ರ
ಜೊತೆಗೆ ನೀರು ಹೊಡೆಯೋದು ಧೂಳು ಹೇಳ್ತಾರೆ ಮೊನ್ನೆ ಚಿಂಚಲಿ ಮಾಹಿತಿನ ಜಾತ್ರಾ ಮತ್ತು ಆ ಟೈಮ್ದಲ್ಲಿ ನೋಡಿದ್ವಿ. ಒಂದು ದಿವಸ ನೀವು ನೀರು ಹೊಡೆದ್ಬಿಟ್ರೆ ಭಯಂಕರ ಧೂಳು ಹೇಳ್ತಾರೆ, ಭಾಳ ತೊಂದರೆ ಇರ್ತದೆ. ನೀವು ಡೈಲಿ ಮುಂಜಾನೆ ಅದಕ್ಕೆ ಬೇಗ, ಆಮೇಲೆ ಮಧ್ಯಾಹ್ನ ಟೈಮ್ದಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ, ಹಾಗೂ ನೀರು ಹೊಡೆದ್ರೆ ಒಳ್ಳೆಯದು. ನೀರು ಹೊಡೆದ ಕೆಲಸ ಮಾಡಿ. ಆಮೇಲೆ ನಿಮ್ಮ ಮೊಬೈಲ್ ಟಾಯ್ಲೆಟ್ ಬಗ್ಗೆ ಮಾತಾಡಿದ್ರೆ ನಾನು ಪಟ್ಟಣ ಪಂಚಾಯತಿ ನ್ಯೂಸಲ್ಲಿ ಇರ್ತಾರೆ, ಕುರ್ಚಿ ಇದೆ ಗೊತ್ತಿಲ್ಲ ಅಂದರೆ ನಾನು ನೋಡಿದಲ್ಲಿ ಸುಪ್ರೀಂ ಕೋರ್ಟ್ ನಾನು ಕೇಳಿ ನೋಡ್ತೀನಿ. ಅವ್ರಿಗೆ ತಗೊಳ್ಳೋದು ಒಂದೆರಡು ಚಿಂಚಲಿದು ಬಂದ್ ಆಗಿತ್ತಲ್ಲ ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ನಮ್ಮ ಪೂರ್ವಭಾವಿ ಸಭೆಯನ್ನು ವರ್ಷ ಕರಿತಾ ಇದ್ವಿ. ಶಾಸಕರು ಕೆಲವು ಕಾರಣಗಳಿಂದ ಅವ್ರು ಬರಲಿಲ್ಲ, ಅವರೇ ಬರಬೇಕಾಗಿತ್ತು. ಅವ್ರು ತಹಸೀಲ್ದಾರ್ ನೇತೃತ್ವದಾಗ ನೀವು ಮುಗಿಸಿ ಅಂತ ಹೇಳಿದಾಗ ಎಲ್ಲ ಆಫೀಸರ್ KEB ಅವರ ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಬಂದಿದ್ದು. ತಾಲೂಕು ಆಡಳಿತನ ಪೂರ್ಣ ಇತ್ತು. ಸರ್ ಏನೇನು ಸೌಲಭ್ಯ, ಮೂಲಭೂತ ಸೌಲಭ್ಯ ಏನೇನು ಕೊಟ್ರಿ? ಮೂಲಭೂತ ಸೌಲಭ್ಯ ಅಂದರೆ ನಾವು ಪ್ರತಿ ಎಲ್ಲ ರೈತರಿಗೆ ಜಾತ್ರೆಗೆ ಏನು ಬರ್ತಾರಲ್ಲ ಅವರಿಗೆಲ್ಲ ನೀರಿನ ವ್ಯವಸ್ಥೆ ಮತ್ತು ಸಾಕಷ್ಟು ಸ್ವಚ್ಛತೆ ಸಲುವಾಗಿ ನಾವು ಹೆಚ್ಚಿನ ಗಮನ ಕೊಡ್ತೀವಿ. ಸರ್ ಈಗ ತಹಸೀಲ್ದಾರ ಗುಟ್ಕಾ ಅದಕ್ಕೆ ಒಂದು ಸ್ವಲ್ಪ ಕಡಿವಾಣ ಆದಷ್ಟು ನಾವು ಹೆಚ್ಚು ಕಾಳಜಿ ವಹಿಸ್ತೀವಿ. ಸರ್ ವಿಶೇಷ ಅಂದರೆ ಇಲ್ಲಿ ಅರಣ್ಯ ಸಿದ್ದೇಶ್ವರ ಜಾತ್ರೆ ಒಳಗೆ ಭಂಡಾರದ ಜಾತ್ರೆ ಅಂತಾರೆ. ಭಂಡಾರ ಕೆಮಿಕಲ್ ಮುಕ್ತ ಇರುತ್ತೆ. ಅದ್ರ ಸಲುವಾಗಿ ಬೇರೆ ಗೋಕಾಕ್ ಕಂಪ್ನಿಯಿಂದ ಡೈರೆಕ್ಟ್ ತಂದು ಇಲ್ಲೇ ನಮ್ಮ ಕಮಿಟಿ ವತಿಯಿಂದ ಮಾರೋದ ನಾವು ಅವರಿಗೆ ಅಂಗಡಿಯವರಿಗೆಲ್ಲ ಹೇಳಿದೆವು. ಈಗ ಮತ್ತು ಅಂಗಡಿ ಜಾಗ ಕೊಡ್ತಾ ಅಂತ ಹೇಳ್ತೀವಿ. ಬೇರೆ ಕಡೆ ಕೆಮಿಕಲ್ ಉಪಯೋಗ ಮಾಡಬಾರ್ದಂದ್ರೆ ಮೊನ್ನೆ ನಮ್ಮ ಜಾತ್ರೆ ನಡೆದಾಗ ಆಗೂ ನಾವು ಕೆಮಿಕಲ್ ನಡಿಬಿಟ್ಟಿಲ್ಲ. ಪ್ರತಿ ವರ್ಷ ನಡೀತಿತ್ತು. ಈ ಸಲ ಅದನ್ನ ಹೆಚ್ಚಿನ ಒಂದು ನಿಗಾ ವಹಿಸಿ ನಾವು ಗೋಕಾಕದಿಂದ ಕಂಪ್ನಿಯಿಂದ ತರಿಸುವಂಥ ವ್ಯವಸ್ಥೆ ಮಾಡಿದ್ವಿ. ಸರ್ ಎಷ್ಟು ದಿನಗಳವರೆಗೆ ನಡೆಯುತ್ತೆ ಇದು 72ರಿಂದ 1 ತಾರೀಕು ತನಕ ಸುಮಾರು 5ರಿಂದ 6 ದಿವಸ ಜಾತ್ರೆ, ಒಂದು ವಾರ ಫುಲ್. ಏನೇನು ಕಾರ್ಯಕ್ರಮ ಇದಾವೆ ಜಾತ್ರೆ? ಡೊಳ್ಳಿನ ಸ್ಪರ್ಧೆ ಅದಾವು, ಸಂಗ್ರಾಮ ಕಲ್ ಎತ್ತುದ, ಒಂದು ಕುದುರೆ ಸರತ್ತ, ಸೈಕಲ್ ಸರತ್ತ, ಓಡೋ ಸರತ್ತ. ಮತ್ತು ಇದೆಲ್ಲ ಮತ್ತೊಂದು ಬಂದಂಥ ಭಕ್ತರ ರಾತ್ರಿ ಮನರಂಜನೆ ಸಲುವಾಗಿ ಸಾಕಷ್ಟು ಒಂದು 20-30 ಡೊಳ್ಳಿನ ಟೀಮ್ ಬಂದಿರ್ತಾವೆ. ಆಟಂತೂ ಬಯಲಾಟ ಅವ್ರವ್ರು ಎಲ್ಲಿ ಗಾಲಿ ಜಾಗ ಇರ್ತಾವೆ ಅಲ್ಲೆಲ್ಲ ಬಯಲಾಟ ಹಾಕಿರ್ತಾವೆ. ಸರ್ ಎಷ್ಟು ಜನ ಸೇರ್ಬೋದು ಜಾತ್ರೆಗೆ? ಇದರಿಂದ ಒಂದು ನಮ್ದು 5ರಿಂದ 6 ಲಕ್ಷ ತನಕ ಬಂದು ಹೋಗ್ಬೋದು. ತಮ್ಮ ಹೆಸರು? ಅಶೋಕ್ ಸತ್ಯಪ್ಪಗಳಿಗೆ ಹೆಲ್ಪಾಗಿ. ಈ ಸಂದರ್ಭದಲ್ಲಿ ಸುನೀಲ ಗೌಡ ಪಾಟೀಲ, ಅಮಿತ್ ಕವಟಕೊಪ್ಪ, ಮಹದೇವ ಗೂಡುಡಗಿ, ಸತ್ಯಪ್ಪ ಆಚಡಿ, ರುದ್ರಪ್ಪ ಗೂಡುಡಗಿ, ಚೆನ್ನಪ್ಪ ತೆರೆದಾಳ, ಶಂಕರ ಸವದಿ, ವಸಂತಲಾಳಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.